ನಮಸ್ಕಾರ, ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಇಂಡಿ ಕೂಟಕ್ಕೆ ಬಿಗ್ ಶಾಕ್ ಕೊಟ್ಟ ನಿತೀಶ್ ಕುಮಾರ್ ಅವರು ಮುನಿಸ್ಕೊಂಡು ಇತ್ತೀಚೆಗೆ ಖರ್ಗೆ ಅವರ ಹೆಸರನ್ನು ಮುಂಚೂಣಿಗೆ ತಂದಾಗ ಎದ್ದು ನಡೆದದ್ದೆಲ್ಲ ಆಗಿದೆ. ಇಂಡಿ ಕೂಟದಲ್ಲಿ ನಿತೀಶ್ ಕುಮಾರ್ ಅವರ ಮುಂದಿನ ನಡೆ ಏನು ಅನ್ನೋದ್ರ ಬಗ್ಗೆ ಈಗ ಕುತೂಹಲ ಮೂಡಿರೋ ಹೊತ್ತಲ್ಲಿ ಶಾಕಿಂಗ್ ನಿರ್ಧಾರವೊಂದನ್ನು ಮಾಡಿರೋದು JDU. ಬಿಹಾರಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ಗೆ ಇದು ಅರಗಿಸಿಕೊಳ್ಳಲಾರದು ತುತ್ತಾಗಿದೆ. ಏನು ಹಾಗಾದರೆ ಮಾಹಿತಿನ ಮುಂದೆ ಇಡ್ತಾ ಇದ್ದೀವಿ. ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ವೀಕ್ಷಕರೇ, ಸದ್ಯ ಸೀಟ್ ಶೇರಿಂಗ್ ಮಾತುಕತೆ ಆಗ್ತಾ ಇದೆ. ಪಶ್ಚಿಮ ಬಂಗಾಳದಲ್ಲಿ TMC ದೊಡ್ಡ ಆಘಾತ ಕೊಡ್ತು ಕಾಂಗ್ರೆಸ್ಗೆ. 2 ಸೀಟ್ ನಿಮಗೆ ಬಿಟ್ಟು ಕೊಡೋದಾದರೆ 2 ಸೀಟು, ಇಲ್ಲಾಂದರೆ ನಾವು ಸ್ವಂತ ಬಲದಲ್ಲಿ BJPಯನ್ನು ಕಟ್ಟಿ ಹಾಕೋದಕ್ಕೆ ಶಕ್ತಿ ಇರೋರು ಮತ್ತಾರಿಗೂ ಪಶ್ಚಿಮ ಬಂಗಾಳದಲ್ಲಿ ತಾಕತ್ತಿಲ್ಲ ಅಂತ ಹೇಳುವ ಮೂಲಕ ಬೇಕಾಗಿಲ್ಲ ಮೈತ್ರಿ ಅನ್ನೋ ಸಂದೇಶ ಕೊಟ್ಟರು. ಪಶ್ಚಿಮ ಬಂಗಾಳ ಕಾಂಗ್ರೆಸ್ ಕೂಡ ನಾವು ಸ್ವತಂತ್ರವಾಗಿ ಹೋಗ್ತೀವಿ, ನಿಮ್ಮ ಮುಲಾಜಲ್ಲಿ ಇಲ್ಲ ನಾವು ಅಂತ ತಿರುಗಿಸ್ಕೊಟ್ಟಿದ್ದಾಗಿದೆ. ಸೊ ಅಲ್ಲಿ ಮಾತುಕತೆ ಮುರಿದು ಬಿತ್ತು. ಶಿವಸೇನೆ, ಮಹಾರಾಷ್ಟ್ರಕ್ಕೆ ಸಂಬಂಧಪಟ್ಟಂತೆ ಶಿವಸೇನೆ ಕೂಡ 23 ಡಿಮ್ಯಾಂಡ್ ಮಾಡಿ ಕಾಂಗ್ರೆಸ್ ಅದನ್ನು ಅಲ್ಲಗಳೆದಿದ್ದಕ್ಕೆ ಆಯಿತು ನೀವೇ ಸ್ಪರ್ಧೆ ಮಾಡಿ, ಅಷ್ಟು ನೀವೇ ಮಾಡಿ, 48 ನೀವೇ ಮಾಡಿ, ಯಾರು ಕೇಳ್ತಿರೋರು ನಿಮ್ಮ ಹತ್ರ. ಸೊ ಪ್ರತ್ಯೇಕವಾಗಿ ಸ್ಪರ್ಧೆ ಮಾಡೋಣ ಬಿಡಿ ಅನ್ನುವಂಥ ಕ್ಲಿಯರ್ ಮೆಸೇಜನ್ನು ರವಾನಿಸಿದ್ದಾಗಿದೆ. ಇದರ ನಡುವೆ ಈಗ SP ಕೇಜ್ರಿವಾಲ್ ಕೂಡ ಸೆಟ್ ಹೊಡೆದಿದ್ದಾಗಿದೆ. ಆಮ್ ಆದ್ಮಿ ಪಂಜಾಬಲ್ಲಿ, ಡೆಲ್ಲಿಯಲ್ಲಿ ಸ್ವತಂತ್ರ ಹೋರಾಟದ ಘೋಷಣೆ, ಈ ಕಡೆ SP ಪಂಚರಾಜ್ಯ ಚುನಾವಣೆ ಹೊತ್ತಲ್ಲೇ ಮುನಿಸ್ಕೊಂಡಿದ್ದಾಗಿದೆ. ಈಗ JDU ಎಲ್ಲಕ್ಕಿಂತ ಪ್ರಮುಖವಾಗಿ ಇಂಡಿ ಕೂಟ ಕಟ್ಟುವಲ್ಲಿ ಪ್ರಮುಖ ಪಾತ್ರ ವಹಿಸಿದಂಥ ನಿತೀಶ್ ಕುಮಾರ್ ಅವರ ಮಹತ್ವದ ನಿರ್ಧಾರ ಏನು ಹಾಗಾದರೆ? ಖರ್ಗೆ ಅವರ ಹೆಸರು ಮುಂಚೂಣಿಗೆ ಬಂದಾಗಲೇ JDU ಕಂಪ್ಲೀಟ್ ಡಿಸ್ಟರ್ಬ್ ಆಗೋಯ್ತು. ಈಗ ನೋಡಿದ್ರೆ ಬಿಹಾರದಲ್ಲೂ RJD JDU ನಡುವೆನೂ ವ್ಯತ್ಯಾಸ ಸಿಡ್ತಿದೆ. JDU ಅಧ್ಯಕ್ಷರೆಲ್ಲ ಚೇಂಜ್ ಆಗಿ ಎಲ್ಲ ಆಗಿದೆಯಲ್ಲ ಬೆಳವಣಿಗೆ. ಈಗ ನಿತೀಶ್ ಕುಮಾರ್ ಅವರು ಹೇಳ್ತಿರೋದೇನು, ಕಾಂಗ್ರೆಸ್ ಜೊತೆಗೆ ಮೈತ್ರಿ ಬೇಕಾಗಿಲ್ಲ, ಸೀಟ್ ಶೇರ್ ಮಾತುಕತೆ ಇಲ್ಲವೇ ಇಲ್ಲ ಬಿಹಾರದಲ್ಲಿ. ಅಲ್ಲಿನ ಪ್ರಮುಖ ಸಚಿವರು ಸಂಜಯ್ ಕುಮಾರ್ ಜಾ ಈಗ ಹೇಳ್ತಾ ಇರೋದು, ಕ್ಲಿಯರ್ ಮಾಡ್ತಿರೋದು, ಕಾಂಗ್ರೆಸ್ ಜೊತೆ ಮೈತ್ರಿ ಇಲ್ಲ ಬಿಹಾರದಲ್ಲಿ. ಕಳೆದ ಚುನಾವಣೆಯಲ್ಲಿ 2019ರಲ್ಲಿ ನಾವು 16 ಸೀಟ್ ಗೆದ್ದಿದ್ದೀವಿ JDU ಹೇಳ್ತಾ ಇರೋದು. ಅದರಲ್ಲಿ ಒಂದು ಬಿಟ್ಕೊಡೋ ಚಾನ್ಸೇ ಇಲ್ಲ. RJD ಜೊತೆಗೆ ನಾವು ಮೈತ್ರಿ ಮಾಡಿಕೊಂಡು ಸೀಟ್ ಶೇರ್ ಮಾತುಕತೆ ಮಾಡ್ಕೊಳ್ತೀವಿ, ಬಿಟ್ಟರೆ ಕಾಂಗ್ರೆಸ್ ಜೊತೆಗೆ ಮೈತ್ರಿ ಮಾತುಕತೆ ಇಲ್ಲವೇ ಇಲ್ಲ ಅಂತ ಈಗ ಸೆಟ್ ಹೊಡೆದಿರೋದು. ಕೇಳಿಬರ್ತಿರೋ ವಿಚಾರ ಏನಪ್ಪ ಅಂತ ಕೇಳಿದ್ರೆ, RJD JDU ಎಲ್ಲ ಮಾತುಕತೆ ಮಾಡಿಕೊಂಡು ಮ್ಯಾಕ್ಸಿಮಮ್ 4 ಸೀಟ್ ಕೊಡೋದಕ್ಕೆ ರೆಡಿ ಇದ್ದಾರೆ ಕಾಂಗ್ರೆಸ್ಗೆ. ಆದರೆ ಕಾಂಗ್ರೆಸ್ ಅದನ್ನು ಒಪ್ಕೊಳ್ಳೋಕೆ ರೆಡಿ ಇಲ್ಲ. ಕಳೆದ ಬಾರಿನೇ 9ರಲ್ಲಿ ನಾವು ಸ್ಪರ್ಧೆ ಮಾಡಿದ್ವಿ, ಹಾಗಂದು ಮಾತ್ರಕ್ಕೆ ಈ ಸಲನೂ ಅಷ್ಟೇ ಅಂತಲ್ಲ, ನಮ್ಮ ಬಲ ಜಾಸ್ತಿ ಆಗಿದೆ, ಹೆಚ್ಚು ಬೇಕೇ ಬೇಕು ಅಂತ ಪಟ್ಟು ಹಿಡಿದಿರುವ ಕಾಂಗ್ರೆಸ್ಗೆ ಮೈತ್ರಿನೇ ಬೇಡ ಅಂತ ನಿತೀಶ್ ಕುಮಾರ್ ಅವರು ಸೀಟ್ ಶೇರ್ ಬಿಹಾರದಲ್ಲಿ ಬೇಡವೇ ಬೇಡ ಅಂತ ಸೆಡ್ಡು ಹೊಡೆದಿರೋದೀಗ ಕುತೂಹಲಕ್ಕೆ ಕಾರಣ ಆಗಿದೆ. ಕಳೆದ ಬಾರಿ 40 ಸೀಟ್ಸ್ ಪೈಕಿ ಹೇಗಿತ್ತು ರಿಸಲ್ಟ್ ನೋಡೋದಾದರೆ, BJP 17 ಗೆದ್ದಿತ್ತು, JDU 16 ಗೆದ್ದಿತ್ತು, ಕಾಂಗ್ರೆಸ್ 1, ಲೋಕ ಜನಶಕ್ತಿ ಪಾರ್ಟಿ 6 ಸೀಟ್ಗಳನ್ನು ಗೆದ್ದಿರೋದು. ಸೊ ಕಾಂಗ್ರೆಸ್ಗಲ್ಲಿ ಬಲ ಇಲ್ಲ, JDU ಹತ್ರನೂ ನೀವು ಬರೋಕ್ಕಾಗಲ್ಲ. ಕಾಂಗ್ರೆಸ್ ಜೊತೆ ಮೈತ್ರಿ ಮಾಡ್ಕೊಂಡು ಆಗೋದೇನಿದೆ? ಇಲ್ಲಿ NDA ವಿರುದ್ಧ ನಾವು ಗೆಲ್ಲಬೇಕು ಹೆಚ್ಚು ಸೀಟ್ಸ್ ಅಂತ ಉದ್ದೇಶನೇ ಹೊರತು ಕಾಂಗ್ರೆಸ್ಗೆ ಬಿಟ್ಟು ಕೊಡಬೇಕು ಅನ್ನೋದಲ್ಲ ಅನ್ನೋದನ್ನು ಕ್ಲಿಯರ್ ಮಾಡ್ತಿದ್ದಾರೆ. ಈ ಹಿಂದೆ ಪಂಚರಾಜ್ಯ ಚುನಾವಣೆ ಹೊತ್ತಲ್ಲೂ ಕೂಡ ಕಾಂಗ್ರೆಸ್ಸನ್ನು ನಾವು ಮುಂದೆ ಕಳಿಸೋಣ ಅಂದ್ರೆ ಪಾಪ ಅವ್ರು ಹಿಂದೆ ಹೋಗ್ತೀವಿ ಅಂತಿದ್ದಾರೆ. ಇಂಡಿ ಕೂಟದಲ್ಲಿ ಅಂಥದ್ದೇನು ನಡೀತಿಲ್ಲ ಅನ್ನುವ ಹೇಳಿಕೆ ಕೊಟ್ಟು ಕೈಗೆ ಮುಜುಗರಕ್ಕೆ ಕಾರಣ ಆದರು. ಈಗ ಖರ್ಗೆ ಅವರ ಹೆಸರು ಪ್ರಸ್ತಾಪ ಮಾಡಿ ಕೈ ಬಿಟ್ಟಾಗಿದೆ ಕಾಂಗ್ರೆಸ್. ನಿತೀಶ್ ಕುಮಾರ್ ಅವರೇ ಆಗಲಿ ಸಂಚಾಲಕ ಅಥವಾ ಅವರೇ PM ಅಭ್ಯರ್ಥಿ ಆಗಲಿ ಅನ್ನೋ ತನಕ ಮಾತುಕತೆ ಶುರು ಮಾಡಿದರೂ ಕೂಡ ನಿತೀಶ್ ಕುಮಾರ್ ಅವರು ತಮ್ಮೆಲ್ಲ ಡಿಮ್ಯಾಂಡ್ಸ್ ಓಕೆ ಆಗಲಿ ಅನ್ನೋ ಕಾರಣಕ್ಕೆ ಈ ರೀತಿಯ ದಾಳ ಉರುಳಿಸಿದ್ದಾರೋ ಅಥವಾ ನಿಜಕ್ಕೂ ಮೈತ್ರಿ ಮಾತುಕತೆಗೆ ಬ್ರೇಕ್ ಬಿತ್ತಾ ಅನ್ನೋದೀಗ ಕುತೂಹಲ. ಯಾಕಂದರೆ JDUನೂ ಸೆಡ್ ಹೊಡೆದು ಸ್ವತಂತ್ರ ಸ್ಪರ್ಧೆ ಅಂತ ಘೋಷಿಸಿ ಬಿಟ್ಟರೆ ಅಲ್ಲಿಗೆ ಇಂಡಿ ಕೂಟದ ಪ್ರಮುಖ ಪಕ್ಷಗಳೆಲ್ಲವೂ ಕಾಂಗ್ರೆಸ್ಸಿಂದ ದೂರವಾದಂತೆ ಆಯಿತು. ಇನ್ನೆಲ್ಲೂ ಮೈತ್ರಿಯ ಮಾತುಕತೆ ವಿಚಾರನೇ ಬರಲ್ಲ. ಹೇಗಿತ್ತೋ ಹಿಂದೆ ಹಾಗೆ ಆ್ಯಸ್ ಇಟ್ ಈಸ್ ಹೋಗೋದಾಗತ್ತೆ. ಇಂಡಿ ಕೂಟ ಅನ್ನುವಂಥ ಅಸ್ತಿತ್ವವೇ ಇಲ್ಲದಂತಾಗತ್ತೆ. NDA ಕಟ್ಟಿ ಹಾಕಬೇಕು ಅಂತ ಹುಟ್ಕೊಂಡಂಥ ಕೂಟದಲ್ಲಿ ಈಗ ಸೀಟ್ ಶೇರ್ ಬಹುದೊಡ್ಡ ಆಘಾತವನ್ನು ತಂದಿಟ್ಟಿದೆ. ಸೊ ಕಾಂಗ್ರೆಸ್ ಇಂಡಿ ಕೂಟ ಅಸ್ತಿತ್ವದಲ್ಲಿರುವಂತೆ ನೋಡ್ಕೊಳ್ಬೇಕಂದ್ರೆ ಕೊಟ್ಟಷ್ಟು ಸೀಟನ್ನು ಬಿಹಾರದಲ್ಲಿ 4, ಪಶ್ಚಿಮ ಬಂಗಾಳದಲ್ಲಿ 2 ಈ ರೀತಿ ಮಾಡ್ತಾ ಹೋದರೆ ದೇಶವ್ಯಾಪಿ ಬಹಳ ಕಡಿಮೆ ಸೀಟ್ಸ್ಗೆ ಸೀಮಿತವಾಗಬೇಕಾಗುತ್ತೆ ಕಾಂಗ್ರೆಸ್. ಅದನ್ನು ಒಪ್ಕೊಳ್ಬೇಕು. ಇಲ್ಲವಾದಲ್ಲಿ ಸ್ವತಂತ್ರವಾಗಿ ಸ್ವಂತ ಬಲದ ಮೇಲೆ ಸ್ಪರ್ಧೆ ಮಾಡಬೇಕು. ಈ 2 ಆಯ್ಕೆಗಳೀಗ ಕಾಂಗ್ರೆಸ್ನ ಮುಂದೆ ಇರೋದು. ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.